ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ವಿಶ್ಲೇಷಿಸಿದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಾಧ್ಯ ಆದರೆ ಸಹಾಯ ಮಾಡಿ, ನನ್ನ ಧ್ವನಿಯನ್ನ ಉಳಿಸಿ. ಇವತ್ತು ನನಗೆ ಬಹಳಷ್ಟು ಖುಷಿಯ ಸಮಯ ಅಂತ. ಯಾಕೆ ಗೊತ್ತಾ? ಬಹಳ ಕಾಲದ ನಂತರ ಒಂದು ರೈತರ ಹೋರಾಟ ಯಶಸ್ವಿ ಆಯಿತು. ಕರ್ನಾಟಕದ ರೈತ ಇತಿಹಾಸ, ರೈತರ ಹೋರಾಟ, ದಲಿತ ಹೋರಾಟ, ಕನ್ನಡ ಹೋರಾಟ, ಈ ಹೋರಾಟಗಳೇ ಒಬ್ಬ ಪತ್ರಿಕೋದ್ಯಮಿಯಾಗಿ ನನ್ನನ್ನು ಬೆಳೆಸಿದ್ದು. ಈ ಹೋರಾಟಗಳ ನಡುವೆ ನಾನು ಪತ್ರಿಕೋದ್ಯಮಿ ಆದದ್ದು. ಇವತ್ತು ನನಗೆ ಯಾಕೆ ಸಂತೋಷ ಆದದ್ದು ಅಂದ್ರೆ, ಬಹಳ ಕಾಲದ ನಂತರ ರೈತರು, ಸಾಮಾಜಿಕ ಹೋರಾಟಗಾರರು, ಸಾಹಿತಿಗಳು, ಎಡಪಂಥೀಯ ಸ್ನೇಹಿತರು ನಡೆಸಿದ ಹೋರಾಟ ಯಶಸ್ವಿ ಆಯಿತು. ಸರ್ಕಾರ ಮಣಿತು. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೂ ಕೂಡ ನಾವು ಶ್ಲಾಘಿಸಬೇಕು. ಥ್ಯಾಂಕ್ ಯು ಸರ್. ಹಾಗೇನೆ ಈ ಹೋರಾಟ ಬೆಂಗಳೂರು ಸಮೀಪದ ದೇವನಹಳ್ಳಿ ಏನಿದೆ, ಅಲ್ಲಿ ಚನ್ನರಾಯಪಟ್ಟಣ ಅನ್ನುವ ಹೋಬಳಿ, ಅಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಸುಮಾರು 1770 ಎಕರೆ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡಿತ್ತು. ಫೈನಲ್ ನೋಟಿಫಿಕೇಶನ್ ಆಗಿತ್ತು. ಅಲ್ಲೇನೋ ಡಿಫೆನ್ಸ್ ಕಾರಿಡಾರೋ ಇನ್ನೇನೋ ಮಾಡ್ತೀವಿ ಅಂತ ಹೊರಟಿದ್ರು. ಈ ಯೋಜನೆಯ ಪರವಾಗಿ ಕೈಗಾರಿಕಾ ಸಚಿವ ಪಾಟೀಲ್ರು ಕೂಡ ಬಹಳ ಎಂ ಬಿ ಪಾಟೀಲ್ರು ಅದರ ಬಗ್ಗೆ ಹೋರಾಟ ನಡೆಸಿದ್ರು, ಎಲ್ಲ ಮಾಡಿದ್ರು. ಆದರೆ ಈ ಹಳ್ಳಿಯ ಜನ ಬೀದಿಗೆ ಬಂದು ಬಿಡುತ್ತಿದ್ರು. ಅವರು ಅಲ್ಲಿ ತರಕಾರಿಯನ್ನ ಬೆಳೀತಿದ್ರು, ಕೃಷಿ ಮಾಡ್ತಿದ್ರು. ಅವರ ಬದುಕು ಕಟ್ಟಿಕೊಂಡಿದ್ದು ಆ ನೆಲದ ಜೊತೆಗಿನ ಸಂಬಂಧದೊಂದಿಗೆ. ಆ ನೆಲವನ್ನೇ ಕಸಿದುಕೊಳ್ಳುವ ಕೈಗಾರಿಕಾ ಇದು ಪ್ರಾರಂಭ ಆದದ್ದು. ಸೊ ನಮಗೆಂಥ ಅಭಿವೃದ್ಧಿ ಬೇಕು ಅಂತ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತೀವಿ. ಯಾವುದೇ ಅರಿವು ಇಲ್ಲದೆ ರೈತರ ಭೂಮಿಯನ್ನ ಕಸಿದುಕೊಳ್ಳುವಂತಹದ್ದು. ಅದರಿಂದ ಏನಾಗ್ತಿತ್ತು? ಈ 1700 ಎಕರೆ ಭೂಮಿಯನ್ನ ಕಳೆದುಕೊಂಡ ರೈತರಿದಾರಲ್ಲ, ಅವರಿಗೇನು ಕಂಪನ್ಸೇಷನ್, ಅತ್ಯುತ್ತಮವಾದ ಕಂಪನ್ಸೇಷನ್ ಕೊಡ್ತೀವಿ. ಈ ಕಂಪನ್ಸೇಷನ್ ಸರಿ, ಕಂಪನ್ಸೇಷನ್ ಕೊಟ್ಟ ಮೇಲೆ ಹಣ ಉಳಿಯುತ್ತಾ? ಇಲ್ಲ. ಅವರು ಬೆಂಗಳೂರಿಗೆ ಬಂದು ಯಾವುದೋ ಕಾರ್ಮಿಕರಾಗಿಯೋ ಇನ್ನೂ ಬದುಕು ಗಾನ್ ಅಂತ ಸ್ಥಿತಿ ಬರುತ್ತೆ ಅನ್ನುವ ಅರಿವು ಸರ್ಕಾರಕ್ಕೆ ಇರಬೇಕು ಆಗಿತ್ತು. ಇರುವೆ ಇದಾಯ್ತು. ಮೊದಲ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸಿದ್ರು. ಆದ್ರೆ ಆ ಸಂದರ್ಭದಲ್ಲಿ ನಮಗೆಲ್ಲ ಭಯ ಇತ್ತು, ಇದು ಬಹುಮಟ್ಟಿಗೆ ಸರ್ಕಾರ ಮಾಡೇ ಮಾಡುತ್ತೆ, ಹಿಂದೇಟ್ ಹಾಕಲ್ಲ ಅನಿಸುವ ವಾತಾವರಣ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರ ಆಹ್ವಾನವನ್ನು ಕೇಳಿದ್ರು, ಎಲ್ಲರೂ ವಿವರಿಸಿದ್ರು. ಸೊ ಕೆಲವರು ನೇರವಾಗಿ ಮುಖ್ಯಮಂತ್ರಿಗಳನ್ನ ದಾಳಿ ಮಾಡಿದ್ರು. ಎಲ್ಲವೂ ನಡೆದು ಹೋಯ್ತು. ಸಾಹಿತಿಗಳು ಎಲ್ಲರೂ ಕೂಡ, ಕಲಾವಿದರು ಅವರು ಕೂಡ ಹೋಗಿ ಭೇಟಿ ಮಾಡಿದ್ರು. ಸಿದ್ದರಾಮಯ್ಯ ಇವತ್ತು ಡೇಟ್ ಕೊಟ್ಟಿದ್ರು, ಫೈನಲಿ ಅಧಿಕಾರಿಗಳ ಜೊತೆ ನಾವು ಕೂತು ಮಾತನಾಡಿ ಹೇಳ್ತೀವಿ ಅಂತ ಇವತ್ತು ಸಭೆ ಇತ್ತು. ಅದಕ್ಕೂ ಮೊದಲು ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಅದರ ನಡುವೆ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿತ್ತು. ಏನು ಅಂತಂದ್ರೆ, ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ, ಏನಿದ್ರು ಕೂಡ ಸುಪ್ರೀಂ ಕೋರ್ಟ್ ಇದೆ, ಅದು ಇದು ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸುವ ಕೆಲಸ ಸತತವಾಗಿ ನಡೀತಾ ಇತ್ತು. ಆದರೆ ಹೋರಾಟಗಾರರು ಸುಮ್ಮನಾಗಿರಲಿಲ್ಲ, ಹೋರಾಟ ಮಾಡ್ತಾನೆ ಇದ್ರು. ಸೊ ಇದಾದ ಮೇಲೆ ಇವತ್ತು ಸಭೆ ನಡೆದಾಗ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಸೊ ಏನಿದೆ, ಈ ಫೈನಲ್ ನೋಟಿಫಿಕೇಶನ್ ಆದ 1777 ಎಕರೆ ಭೂಮಿ ಏನಿದೆ, ಇದರ ಈ ಒಂದು ನೋಟಿಫಿಕೇಶನ್ ಅನ್ನ ನಾವು ಹಿಂದಕ್ಕೆ ಪಡಿತೀವಿ. ಇದು ರೈತರಿಗೆ ಸಂದ ಜಯ. ಸೊ ಅದರ ಜೊತೆಗೆ 1700 ಇದನ್ನ ವಾಪಸ್ ಪಡೆದ ನಂತರ ಅವರು ಇನ್ನೊಂದು ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದರು. ಏನು ಅಂದ್ರೆ, ಈ ಪ್ರದೇಶದ ಯಾವುದೇ ರೈತರು ತಾವಾಗಿಯೇ ಭೂಮಿಯನ್ನ ಕೊಡುವುದಕ್ಕೆ ಮುಂದೆ ಬಂದ್ರೆ ಆ ಭೂಮಿಯನ್ನ ಸರ್ಕಾರ ಸ್ವೀಕರಿಸುತ್ತೆ ಮತ್ತು ಅದನ್ನ ಅಭಿವೃದ್ಧಿ ಪಡಿಸಲಾಗುತ್ತೆ. ಅದನ್ನ ಅಭಿವೃದ್ಧಿ ಪಡಿಸಿದ ಮೇಲೆ 50-50 ಅನುಪಾತದ ಮೇಲೆ ಅಭಿವೃದ್ಧಿಯಾದ ನಿವೇಶನ ಬೇಕಾದ್ರೆ ಅವ್ರಿಗೆ ಕೊಡ್ತೀವಿ ಅನ್ನುವ ಮಾತನ್ನ ಹೇಳಿದ್ರು. ಆದ್ರೆ ಸರ್ಕಾರ ಇದು ಕಂಪಲ್ಸರಿ ಅಲ್ಲ. ಸೊ ಒಂದು ಸ್ವಾಗತಾರ್ಹವಾದ್ದು ಸರ್ಕಾರದ ಈ ನಿರ್ಣಯ. ಎರಡನೇದು, ಸೊ ರೈತರು ಕೊಟ್ಟರೆ ತೆಗೆದುಕೊಳ್ಳುತ್ತೇವೆ, ಒಳ್ಳೆ ಕಂಪೆನ್ಸೇಷನ್ ಕೊಡುತ್ತೇವೆ ಅಂತ ಹೇಳಿದ್ದು ನನಗೆ ಅನುಮಾನವನ್ನು ಹುಟ್ಟಿಸುತ್ತೆ. ಯಾಕೆಂದ್ರೆ ಇದು ಕೂಡ ರೈತರ ಭೂಮಿಯನ್ನ ಕಸಿದುಕೊಳ್ಳುವ ಹುನ್ನಾರದ ಒಂದು ಭಾಗ ಆಗಿರ್ಬೋದು. ಯಾಕೆಂದ್ರೆ ಏನೋ ಅಲ್ಲಿ ಹೋದ್ಮೇಲೆ ಇನ್ನು ಯಾವ್ದಾದ್ರು ರೀತಿ ಒತ್ತಡವನ್ನು ಹೇರ್ಬೋದು. ರೈತರೇ
ಭೂಮಿಯನ್ನು ಕೊಡುವ ವಾತಾವರಣ ಸೃಷ್ಟಿಸೋದಕ್ಕೆ ಟ್ರೈ ಮಾಡ್ಬೋದು. ಯಾಕಂದ್ರೆ ಯಾವತ್ತು ಕೂಡ ಈ ಉದ್ಯಮಪತಿಗಳು ಇದರ ಪರವಾಗಿ ಇರುವವರ ಮನಸ್ಥಿತಿ ಹಾಗೆ ಇರುತ್ತೆ. ಅದ್ರ ಜೊತೆಗೆ ಯಾವ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ಭೂಮಿ ಕೊಟ್ಬಿಡೋಣ ಅಂತ ಅನ್ಸ್ಬಿಡ್ಬೋದು ರೈತರಿಗೆ. ಸರ್ಕಾರ ರೈತರ ರಕ್ಷಣೆ ಮಾಡಬೇಕು ಹೊರತು ಅವರ ಭೂಮಿಯನ್ನ ಕಸಿದುಕೊಳ್ಳುವುದಕ್ಕೆ ಬೇರೆ ಬೇರೆ ರೀತಿಯ ಷಡ್ಯಂತರಗಳನ್ನ ಮಾಡಿಕೊಡುದು ಅಂತ. ಇದು ಆದ್ಮೇಲೆ ಇವತ್ತು ತಾವೆಲ್ಲ ವಿಜುವಲ್ಸ್ ಅನ್ನ ನೋಡಿರ್ಬೋದು. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದಕ್ಕೆಲ್ಲ ಮಹತ್ವ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ರೈತರು ಹಾಗೂ ಎಡಪಂಥೀಯ ಹೋರಾಟಗಾರರು ಹಸಿರು ಮತ್ತು ಕೆಂಪು ಶಾಲನ್ನ ತಿರುಸ್ತಾ ವಿಜಯೋತ್ಸವ ನಡೆಸಿದ್ದಿತ್ತಲ್ಲ, ಅದು ಮನಸ್ಸಿಗೆ ಅತಿಯಾದ ಸಂತೋಷವನ್ನು ಕೊಡೋ ಹಾಗಿತ್ತು. ಎಲ್ಲರೂ ಕೂಡ ನೇಗಲ ಯೋಗಿಯ ಹಾಡನ್ನ ಹೇಳ್ತಾ ಎಲ್ಲ ರೈತ ಪ್ರತಿನಿಧಿಗಳು, ಎಡಪಂಥೀಯ ಹೋರಾಟಗಾರರು ಎಲ್ಲ ಅದನ್ನ ಹಿಡಿದು ಆಕಾಶದಲ್ಲಿ ತಿರುಗಿಸ್ತಾ ತಮ್ಮ ವಿಜಯೋತ್ಸವವನ್ನ ಆಚರಿಸಿದ ರೀತಿ ಅತ್ಯದ್ಭುತವಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ರೈತ ಚಳವಳಿ ನಡೆದು ಬಂದ ದಾರಿಯನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು. 80ರ ದಶಕದಲ್ಲಿ ಈ ರೈತ ಚಳವಳಿ ಇತ್ತಲ್ಲ, ಅದು ಸರ್ಕಾರವನ್ನ ನಡುಗಿಸ್ತಿತ್ತು. ಹಿರಿಯ ರುದ್ರಪ್ಪನವರು ಅಧ್ಯಕ್ಷರಾಗಿದ್ದರು ಮೊದಲು, ಸುಂದರೇಶ್ ಅವರು ಕಾರ್ಯದರ್ಶಿಯಾಗಿದ್ದರು, ಶಿವಮೊಗ್ಗದವರಿಬ್ಬರು, ನಂಜುಂಡಸ್ವಾಮಿ. ಹಾಗೆ ಆ ಹೋರಾಟ ಇತ್ತಲ್ಲ, ವಿಧಾನಸೌಧ ಎದುರು ನಡೆದಂತಹ ಒಂದು ಹೋರಾಟದ ಸಂದರ್ಭದಲ್ಲಿ ಲಕ್ಷಾಂತರ ಜನ ವಿಧಾನಸೌಧವನ್ನ ಮುತ್ತಿಗೆ ಹಾಕಿದಂತೆ ಕಾಡ್ತಾ ಇತ್ತು. ಸರ್ಕಾರವನ್ನ ನಡುಗಿಸ್ತಾ ಇತ್ತು ಅದು. ಮೊದಲ ಬಾರಿಗೆ 1983ರಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬರುವುದಕ್ಕೆ ಕೂಡ ಬಹುಮಟ್ಟಿಗೆ ಈ 3 ಹೋರಾಟಗಳ ಕಾರಣ. ಅದು ನಾನು ಈ ಹೋರಾಟಗಳು ನನ್ನದೇ ಆದ ರೀತಿ ಭಾಗಿಯಾಗಿದ್ದೆ ರೈತ ಹೋರಾಟ ಜೊತೆ. ನಂಜುಂಡಸ್ವಾಮಿ ನನಗೆ ಅತಿ ಆತ್ಮೀಯರಾಗಿದ್ದರು. 15 ದಿವಸ ತಿಂಗಳಿಗೆ ಒಂದ್ಸಲ ವಿಜಯನಗರ RPC ಲೇಔಟ್ನಲ್ಲಿ ಅವ್ರ ಮನೆಗೆ ಹೋಗಿ ಕೂತ್ಕೊತಾ ಇದ್ದೆ. ಅವರೊಂದು ಜ್ಞಾನ ಭಂಡಾರ. ಸಿದ್ದರಾಮಯ್ಯನವರಿಗೂ ಅವರು ಒಂದು ರೀತಿ ಗುರುಗಳಿದ್ದಾಗೆ ನಂಜುಂಡಸ್ವಾಮಿ ಅವರು. ನಾನು ಅವರನ್ನ ಸಂದರ್ಶನ ಮಾಡಿದ್ದೇನೆ. ಆಗ ನಾನು ಕೆಲಸ ಮಾಡ್ತಿದ್ದಂತ ಕಾವೇರಿ ಅನ್ನುವ ಕನ್ನಡ ವಾಹಿನಿಗೆ ಸಂದರ್ಶನ ಮಾಡಿದ್ದೀನಿ. ಅವರ ಸಂದರ್ಶನ ಮಾಡಿ ಬರೆದಿದ್ದೇನೆ. ನನ್ನಂತವ್ರನ್ನ ಬೆಳೆಸಿದವರು ನಂಜುಂಡಸ್ವಾಮಿ. ಹಾಗೆ ರೈತ ಚಳವಳಿ ಅದ್ಭುತ. ರೈತ ಚಳವಳಿ, ದಲಿತ ಚಳವಳಿ. ಆದರೆ ಕಾಲಕ್ರಮದಲ್ಲಿ ಎರಡು ಚಳವಳಿಗಳು ಅಸ್ತಿತ್ವವನ್ನು ಕಳ್ಕೋತಾ ಹೌದು. ದಲಿತ ಚಳವಳಿ DSS ಹಲವಾರು ಗುಂಪುಗಳಾಗಿ ಹೊಡೆದು ಹೋಗ್ಬೇಕು. ದಲಿತರು ಶಕ್ತಿಯನ್ನ ಕಳೆದುಕೊಂಡಿದ್ದಿದೆಯಲ್ಲ, ಆ ಹೋರಾಟದ ಶಕ್ತಿ ಹೀಗೆ ವಿಭಜನೆಗೊಂಡಿದ್ದು ಇವತ್ತು ಕೂಡ ದಲಿತ ಸಮಸ್ಯೆ ಹಾಗೆ ಉಳಿಯೋದಕ್ಕೆ ಕಾರಣ ಅನ್ಸುತ್ತೆ. ರೈತ ಚಳವಳಿ ನಾಶ ಆದದ್ದು ರೈತರ ಬಗ್ಗೆ ಮಾತನಾಡುವವರೇ ಇರಲಿಲ್ಲ. ನಾನು ಈ ರೈತ ಚಳವಳಿ ಏನಾದರೂ ಯಶಸ್ವಿಯಾಗಿ ಮುನ್ನಡೆಯಬಹುದಾ ಅನ್ನುವ ಪ್ರಶ್ನೆ ನನ್ನನ್ನ ಬಹಳ ಕಾಲದಿಂದ ಕಾಡ್ತಾ ಇತ್ತು. ಯಾವುದಾದ್ರೂ ಒಂದು ಹೋರಾಟ ಯಶಸ್ಸನ್ನ ಗಳಿಸಬಹುದಾ ಅನ್ನೋ ಪ್ರಶ್ನೆ ನನ್ನನ್ನೇ ನಾನು ಕೇಳಿಕೊಂಡಿದ್ದು ಉಂಟು. ಇವತ್ತು ಆ ಪ್ರಶ್ನೆಗೆ ಉತ್ತರ ಸಿಕ್ತು. ಎಸ್, ಅದ್ರ ಜೊತೆಗೆ ಅದಕ್ಕೊಂದು ಸಹೃದಯಿಯಾದ ಒಂದು ಸರ್ಕಾರವು ಬೇಕಾಗತ್ತೆ. ಸಿದ್ದರಾಮಯ್ಯ ಆ ಕಾರಣಕ್ಕಾಗಿ ಅವರು ಹೋರಾಟದಿಂದ ಬಂದಿರುವುದನ್ನ ಕೆಲವೊಮ್ಮೆ ನನಗೆ ಸಿದ್ದರಾಮಯ್ಯ ಇಷ್ಟ ಆಗೋದು ಆ ಕಾರಣಕ್ಕಾಗಿ. ಅವರು ಅಹಮಿಕೆಯನ್ನು ಇಟ್ಕೊಳ್ಳಿಲ್ಲ. ಇಲ್ಲ ರೀ, ಸರ್ಕಾರ ಮಾಡ್ಬಿಟ್ಟಿದೆ, ಹೋಗ್ರಿ, ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ಫೈನಲ್ ನೋಟಿಫಿಕೇಶನ್ ಆಗಿದೆ ನೋಡ್ಕೊತೀನಿ, ಇನ್ಯಾರು ಮುಖ್ಯಮಂತ್ರಿ ಆಗಿದ್ರೆ ಹಾಗೆ ಹೇಳೋ ಸಾಧ್ಯತೆ ಇತ್ತು. ಅದ್ರ ಜೊತೆ ಉದ್ಯಮಪತಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡ ರಾಜಕಾರಣಿ ಆದ್ರೆ ಹಾಗೆ ಮಾಡ್ಬೋದಾಗಿತ್ತು. ಅದ್ರ ಜೊತೆಗೆ ಉದ್ಯಮಪತಿಗಳಾಗಿ ಪಾರ್ಟ್ ಟೈಮ್ ರಾಜಕಾರಣ ಮಾಡ್ತಾ ರಾಜಕಾರಣವನ್ನ ಉದ್ಯಮಕ್ಕೆ ಬಳಸ್ಕೊತಾ ಉದ್ಯಮದ ಹಣವನ್ನ ರಾಜಕಾರಣಕ್ಕೆ ಬಳಸ್ತಾ ಇರುವಂತ ರಾಜಕಾರಣಿಗಳು ಬಹಳ ಜನ ಇದ್ದಾರೆ, ಇವತ್ತು ಇದ್ದಾರೆ. ಅವರು ಇಂಥ ಹೋರಾಟಗಾರರ ವಿರುದ್ಧನೇ ಇರೋದು, ಯಾವತ್ತು ಹೋರಾಟದ ಪರವಾಗಿ ಇರೋದೇ ಇಲ್ಲ. ಯಾಕಂದ್ರೆ ಉದ್ಯಮಪತಿಗಳ ಜೊತೆ ಅವರಿಗೊಂದು ಸಂಬಂಧ ಇರುತ್ತೆ, ಮತ್ತು ರಾಜಕಾರಣ ಮತ್ತು ಕೈಗಾರಿಕೋದ್ಯಮ ಎರಡು ಮಿಕ್ಸ್ ಆಗ್ಬಿಟ್ಟು ಸಾಮಾನ್ಯ ಜನ ಸಫರ್ ಆಗ್ತಾ ಹೋಗ್ತಾರೆ. ಭೂಮಿ ಕಸಿದುಕೊಳ್ಳುವುದು ಒಂದು ಮಹತ್ವದ ವಿಷಯವಾಗಿ ಕಾಣದೇ ಇಲ್ಲ, ಮಾಧ್ಯಮಗಳಿಗೆ ಕೂಡ ಕಾಣಲ್ಲ. ಭೂಮಿ ಮತ್ತು ಮನುಷ್ಯ ನಡುವಿನ ಸಂಬಂಧ ಇದೆಯಲ್ಲ, ಅದು ಅವಿನಾಭಾವವಾದ ಸಂಬಂಧ. ರೈತ ಭೂಮಿಯನ್ನ ಪ್ರೀತಿಸ್ತಾನೆ. ರೈತ ಭೂಮಿಯನ್ನ ಪ್ರೀತಿಸುವುದು ಮಾತ್ರ ಅಲ್ಲ, ಪೂಜಿಸುತ್ತಾನೆ. ನಿಮಗೆ ಗೊತ್ತಿರುವುದು ಭಾರತೀಯ ದೇಶದಲ್ಲಿ ಭೂಮಿ ಪೂಜೆ ಅಂತ, ಭೂಮಿ ಹುಣ್ಣಿಮೆ ಅಂತ ಬಹಳ ಜನ ಆಚರಣೆ ಮಾಡ್ತಾರೆ. ಆ ಭೂಮಿ ಹುಣ್ಣಿಮೆ ದಿನ ರೈತ ವಿಶೇಷ ತಿಂಡಿಗೆಯನ್ನ ಮಾಡಿ, ಸಿಹಿಯನ್ನ ಮಾಡಿ, ಗದ್ದೆಗೋ ತೋಟಕ್ಕೋ ಹೋಗಿ ಅಲ್ಲಿ ಇಟ್ಟು ಅಲ್ಲಿ ಪೂಜಿಸ್ತಾನೆ. ಭೂಮಿ ತಾಯಿ ಕೈ ಮುಗಿತಾನೆ, ತಾಯಿ ಅಂತಾನೆ. ನಿಮಗೆ ಈ ಸಂಬಂಧ ಅರ್ಥ ಆಗದಿದ್ರೆ ನೀವು ಭಾರತ ಮಾತೆಯ ನಕಾಶೆ ಇನ್ನೊಂದು ಮತ್ತೊಂದು ಎಲ್ಲ ಬದನೆಕಾಯಿ, ಗುಡ್ ಫಾರ್ ನಥಿಂಗ್, ನಾಟಕ ಅದು. ಆದರೆ ಸತ್ಯ ಇರುವುದು ಇಲ್ಲಿ.
ಈ ಭೂಮಿಯನ್ನ ಪ್ರೀತಿಸುವವರು ರೈತರು. ಅವರು ಪ್ರೀತಿಸ್ತಾರೆ, ಪೂಜಿಸ್ತಾರೆ. ಅನ್ನ ಅದ್ರ ಜೊತೆಗೆ ಸಂಬಂಧ ಇರೋದು. ಅದು ಆ ಮಣ್ಣಿನ ಜೊತೆ ನಡೆದಾಡೋದಿರುತ್ತಲ್ಲ. ಇವತ್ತು ನನ್ನ ಯಾರೋ ಒಬ್ರು ಮಾತನಾಡ್ತಾ ಇದ್ರು. ಸೊ ಹಿರಿಯರವರು BHEL ಅಲ್ಲಿ ಕೆಲಸ ಇದಾದವರು ಅವರು ನಮ್ಮ ಚಂದ್ರಲೇಔಟ್ ಮನೆ ಹತ್ತಿರ ಬಂದ ನಂತರ ಮಾತಾಡ್ತಾ ಇದ್ದವ್ರು ಹೇಳಿದ್ರು, ಸರ್ ಕೆಲವೊಮ್ಮೆ ಚಪ್ಪಲಿ ಇಲ್ಲದೆ ಓಡಾಡಬೇಕು. ನಾನಿವತ್ತು ಚಪ್ಪಲಿ ಇಲ್ಲದೆ ಹೋಗ್ತಾ ಇದ್ದೆ, ಚಪ್ಪಲಿ ಎಲ್ಲಿಟ್ಟಿದ್ದೀನಿ ಅಂತ ಮರ್ತು ಹೋಗ್ಬಿಡ್ತು. ಚಪ್ಪಲಿಯನ್ನು ಯಾಕೆ ಬಿಡ್ಬೇಕು ಗೊತ್ತಾ ಸರ್? ಯಾಕೆ ಅಂತೆ ನಾನು, ಮಣ್ಣಿಗೆ ಕಾಲು ತಾಗಬೇಕು ಸರ್. ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಮಣ್ಣಿಗೆ ಕಾಲೇ ತಾಗಲ್ಲ. ಮಣ್ಣಿಗೆ ಕಾಲು ತಾಗೋದು ಅಂದ್ರೆ ಒಬ್ಬ ಮನುಷ್ಯ ಭೂಮಿಯನ್ನ ಪ್ರೀತಿಸುವ ರೀತಿ ಅದು. ಭೂಮಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಇದೆಯಲ್ಲ, ಆ ಸಂಬಂಧ ಗಟ್ಟಿಗೊಳ್ಳುವುದು ಕಾಲು ಮಣ್ಣಿಗೆ ತಾಗಿದಾಗ. ಇವತ್ತು ನನಗೆ ಒಂದು ರೀತಿ ಎಸ್ ಅಲ್ವಾ ಅನಿಸ್ತು. ನಾನು ಅವ್ರಿಗೆ ಹೇಳಿದೆ, ನಾನು ಬಹಳ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಓಡಾಡ್ತೀನಿ ಸರ್, ನನಗೂ ಇಷ್ಟ ಅದು. ಆದ್ರೆ ನಗರಗಳಲ್ಲಿ ಚಪ್ಪಲಿ ಇಲ್ಲದೆ ಓಡಾಡಕ್ಕಾಗಲ್ಲ. ಅದು ಅಲ್ಲಿ ಹೋದರೆ ಕಾಲು ಗೀಲು ಚುಚ್ಚಿಬಿಟ್ಟು ಇನ್ನೊಂದು ಆಗ್ಬಿಡುತ್ತೆ. ಬಟ್ ಯು ಆರ್ ಕರೆಕ್ಟ್. ಅದು ಸಂಬಂಧ. ನಾವು ಇಡೀ ಭಾರತೀಯ ಪರಂಪರೆಯ ಬಗ್ಗೆ ಇನ್ನೊಂದ್ರ ಬಗ್ಗೆ ಮಾತನಾಡುವಾಗ ಭೂಮಿ ಮತ್ತು ಮನುಷ್ಯನ ನಡುವಿನ ಸಂಬಂಧ, ಪ್ರಕೃತಿ, ಇಡೀ ನೀವು ಈ ನಮ್ಮ ಹಿಂದೂಯಿಸಂ ಅಂತ ಮಾತಾಡ್ತೀವಲ್ವಾ, ಹಿಂದೂಯಿಸಂ ಮೂಲ ನೀವು ವೇದ ಉಪನಿಷತ್ತಿನ ಕಾಲದಲ್ಲಿ ದೇವರೇ ಇರಲಿಲ್ಲ. ಪಂಚಭೂತಗಳು ಮಾತ್ರ ಪುರಾತನ ಜನ ಪೂಜಿಸ್ತಾ ಇದ್ರು. ಪಂಚಭೂತಗಳು ಅಷ್ಟೇ. ಅವರು ದೇವರನ್ನು ಕಾಣ್ತಾ ಇದ್ದದ್ದು ಗಾಳಿಯಲ್ಲಿ, ನೆಲದಲ್ಲಿ, ಆಕಾಶದಲ್ಲಿ. ಅದು ಆ ರೀತಿಯ ಸಂಬಂಧಗಳಿತ್ತು. ಆ ಸಂಬಂಧವನ್ನ ನಾಶಪಡಿಸೋದು ಈ ಕೈಗಾರೀಕರಣ ಅನ್ನುವ ಭಸ್ಮಾಸುರ ಬಂದ್ಬಿಟ್ಟ. ಪ್ರತಿಯೊಂದನ್ನು ಮಾರಾಟ 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 ಮಾಡೋದು. ರೈತ ಲೆಕ್ಕಕ್ಕಿಲ್ಲ ಹೋದಾಗ್ಬಿಟ್ಟ. ರೈತನ ಬಗ್ಗೆ ಉದ್ದುದ್ದ ಬೆನ್ನೆಲುಬು ಗಿನ್ನೆಲುಬು, ರೈತ ನಮ್ಮ ಬೆನ್ನೆಲುಬು ಅಂತ ಹಾಡು ಹೇಳ್ಕೊಂಡು ನಮ್ಮ ಚಾನೆಲ್ನವರು ಎಲ್ಲ ಮಾಡ್ಬಿಟ್ಟು ಆ ರೈತ ಸಾಯ್ತಾ ಇದ್ದಾನೆ. ಟೊಮೆಟೊ ಬೆಳೆದ ರೈತ ಟೊಮೆಟೊ ತಂದು ಚೆಲ್ಲಿದ್ದನ್ನ ನೋಡಿದೀವಿ. ಈ ಬಾರಿ ಶ್ರೀನಿವಾಸಪುರದಲ್ಲಿ, ಕೋಲಾರ ಜಿಲ್ಲೆ ಮಾವಿ ಬೆಳೆ. ಆದ್ರೂ ಕೂಡ ಅದರ ನಡುವೆ ಅಷ್ಟು ಒಂದು ವರ್ಷದ ಬೆಳೆ ಹೋದ್ರೂ ಕೂಡ ಆ ರೈತ ಆ ಕ್ಷಣದಲ್ಲಿ ಕೂತ್ಕೋತಾನೆ ಹೊರತು ಮುಂದಿನ ವರ್ಷ ಮತ್ತೆ ಅವನು ಬೆಳೆ ಬೆಳೆಯೋದಕ್ಕೆ ಸಿದ್ಧನಾಗ್ತಾನೆ. ಅದು ನಮ್ಮ ರೈತರ ಕೆಚ್ಚು ಕಡ್ರಿ, ಕಿಚ್ಚು ಕೆಚ್ಚು ಎಲ್ಲ. ಅಂತ ರೈತನ ಹೊಟ್ಟೆ ಮೇಲೆ ಹೊಡೆಯುವ ಒಂದು ಯೋಜನೆ ನಡೀತಿತ್ತಲ್ಲ, ಅದನ್ನ ನಿಲ್ಲಿಸಿದ್ದು ಸರ್ಕಾರ. ಸೊ ಇದು ಮುಂಬರುವ ರೈತ ಹೋರಾಟಕ್ಕೆ ಒಂದು ಅಂಗಳವನ್ನ ಸೃಷ್ಟಿಸ್ಲಿ ಅಂತ ನಾನು ಅಂದ್ಕೋತೀನಿ. ರೈತ ಹೋರಾಟ, ಎಡಪಂಥೀಯ ಸ್ನೇಹಿತರು, ಹಾಗೇನೆ ಸಾಹಿತಿಗಳು, ಕಲಾವಿದರು, ಇವರೆಲ್ಲ ಸೇರೋದಿದೆಯಲ್ಲ, ಆ ಮೂಲಕ ದಟ್ ಇಡೀ ನಮ್ಮ ಸಮಾಜಕ್ಕೆ, ನಮ್ಮ ರಾಜಕಾರಣಕ್ಕೆ, ನಮ್ಮ ಬ್ಯೂರೋಕ್ರಸಿಗೆ ಎಲ್ಲದಕ್ಕೂ ಒಂದು ಡಿಫರೆಂಟ್ ಆದ ಒಂದು ಆಯಾಮವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸಮಾಜದಲ್ಲಿ ಹೋರಾಟಗಳಿರ್ಬೇಕು. ಆದರೆ ಇವತ್ತಿನ ದಿನ ಹೋರಾಟಗಳು ನಾಶವಾಗಿ ಬಟ್ಟಂಗಿಗಳ ದೇಶ ಆಗಿದೆ. ಬಟ್ಟಂಗಿತನ ಹೊಗಳೋದು, ದೇವರ ಅವತಾರ ಅನ್ನೋದು, ಛದ್ಮವೇಷ ಸ್ಪರ್ಧೆ ಮಾಡೋದು, ಬಟ್ಟೆ ಚೇಂಜ್ ಮಾಡೋದು, ನೋ, ನಾಟ್ ಎಟ್ ಆಲ್. ಹೋರಾಟ ಇರಬೇಕು. ಹೋರಾಟವನ್ನ ಹತ್ತಿಕ್ಕುವ ಯತ್ನ ನಡೀತಿದೆ. ಆ ಯತ್ನ ನಡೀತಾ ಇದ್ರು ಎದೆ ಉಬ್ಬಿಸಿ ನಿಲ್ಬೇಕು. ಸೊ ದೇವನಹಳ್ಳಿಯ ಈ ಹೋರಾಟ ಅಂತಹ ಕಿಚ್ಚನ್ನ ತುಂಬಲಿ. ದಟ್ ಇಸ್ ವಾಟ್ ಐ ವಾಂಟ್. ಅಂತ ಹೋರಾಟ ಮತ್ತೆ ಈ ನಾಡಿನಲ್ಲಿ ಜೀವಂತವಾಗಲಿ. ಸಮಾಜದ ಆತ್ಮ ಇದೆಯಲ್ಲ, ಅದನ್ನ ಜಾಗೃತಗೊಳಿಸ್ಲಿ. ಪ್ರಜ್ಞೆ ಜಾಗೃತಗೊಳ್ಳಲಿ. ಹೋರಾಟ ರೈತರಿಗೂ ಜಯವಾಗ್ಲಿ, ಕಾರ್ಮಿಕರು ಜಯವಾಗ್ಲಿ, ಜೈ ಅನ್ನುವಂತಾಗ್ಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೇನೆ ನಾನು. ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಕೂಡ ನಮಸ್ಕಾರ.